ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಜೋಶಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಗುರು ಸಂಹಿತೆಯನ್ನು ಶ್ರೀ ಕ್ಷೇತ್ರ ವರದಹಳ್ಳಿಗೆ ಗ್ರಂಥ ಸಮರ್ಪಣೆ ಮಾಡುವ ಕಾರ್ಯಕ್ರಮ ನೆರವೇರಿತು. ಹಿರಿಯ ವಕೀಲರಾದ ಎಂಆರ್ ಸತ್ಯನಾರಾಯಣ ಅವರು ಮಾಹಿತಿ ನೀಡಿದರು. ಈ ಮರುಮುದ್ರಿತ ಗ್ರಂಥವು ಭಕ್ತಿ ಪ್ರಚೋದಕ ಮುಖಪುಟಗಳನ್ನು ಹೊಂದಿದ್ದು 936 ಪುಟಗಳು ಇವೆ. ಶ್ರೀ ವಾಸುದೇವಾನಂದ ಸರಸ್ವತಿ ಯತಿವರ್ಯರು ರಚಿಸಿದ ಶ್ಲೋಕಗಳು ಸಹ ಇವೆ. ಬೆಳಿಗ್ಗೆ ಶ್ರೀರಾಮಚಂದ್ರ ನನ್ನ ಬಾಣವನ್ನ ಈಶ್ವರನ ವಿಶೇಷವಾದ ಒಂದು ದೇವಸ್ಥಾನ ಇದೆ. ನನ್ನ ತೀರ್ಮಾನವನ್ನು ತಗೊಂಡು ಅದು ಬೇಕಾದಂಥ 10 ಕೋಟಿ ರೂಪಾಯಿ ಹಣ ಇಟ್ಕೊಂಡು ನನ್ನ ಸ್ನೇಹಿತರು ವಿಶೇಷವಾದ ಕಾರ್ಯಕ್ರಮವನ್ನು ಭಾಗವಹಿಸಲು ಅವಕಾಶ. ಈ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿದ್ದಾರೆ. ಧನ್ಯವಾದಗಳು. ಈಗ ಗುರುಚರಿತ್ರೆ ಪಾರಾಯಣ ಗುರು ಸೇವೆಯನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳನ್ನು ಇವತ್ತು ಪರಿಚಯಿಸುವಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಬಂದಿದೆ. ಗುರುಗಳ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಸಂಘಟನೆ ವತಿಯಿಂದ ಹಾರೈಸಿ, ನೀವೆಲ್ಲ ಅದು ನಮ್ಮಿಂದ ಸಾಧ್ಯ ಆದಷ್ಟು ನಮ್ಮ ಸೇವೆಯನ್ನು ಮಾಡಲಿಕ್ಕೆ ಇವರೆಲ್ಲ ಪೂರ್ತಿಯಾಗಿದ್ದಾರೆ ಅಂತ ನಾನು ಭಾವಿಸಿ ಅವರೆಲ್ಲರಿಗೂ ಕೂಡ ಈ ಸಾಗರದಲ್ಲಿ ಗುರುಚರಿತ್ರೆ ಮಾಡ್ತಾ ಇರತಕ್ಕಂಥ ಮಹನೀಯರುಗಳು ಇನ್ನೂ ಬಹಳ ಮಂದಿ ಇದ್ದಾರೆ. ನಮ್ಮ ಗುರುಗಳಾಗಿರುವಂಥ ಎಂ.ಆರ್.ಎಸ್. ಅವರು ಈ ಗ್ರಂಥದ ಮರುಮುದ್ರಣವನ್ನು ಮಾಡಿ ಸಾಗರದ ಈ ರಾಘವೇಶ್ವರ ಸಭಾಭವನದಲ್ಲಿ ಕಾರ್ಯಕ್ರಮ ನೀಡಲಿಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ವರದಹಳ್ಳಿಯಿಂದ ಅಂತೇಳಿ ನಮ್ಮ ಆಡಳಿತ ಮಂಡಳಿಯ ಕಾರ್ಯದರ್ಶಿ ವರದಹಳ್ಳಿಗೆ ಸಮರ್ಪಣೆ ಮಾಡುವಂಥ ಸಮಾರಂಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು ಹವ್ಯಕ ಮಹಾಸಭಾದ ನಿರ್ದೇಶಕರಂತ ಶ್ರೀ ವಕೀಲರವರೇ, ನಾನು ಇವತ್ತು ಈ ಜಾಗದಲ್ಲಿ ಮಾತಾಡ್ತೀನಿ ಅಂತಂದರೆ ನಮ್ಮನ್ನು ಬೆಳೆಸಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರ ತಾವೆಲ್ಲರೂ ಕೂಡ, ಜೊತೆಗೆ ತನ್ನನ್ನು ಈಶ್ವರಪ್ಪನವರು ಮತ್ತು ಅವರ ಧರ್ಮಪತ್ನಿಯವರು ನನ್ನ ಈ ಬೆಳವಣಿಗೆಯಲ್ಲಿ ಕಾರಣಕರ್ತರು. ನಾನು ಹಾಗೇನೆ ಮಾನ್ಯ ಯಡಿಯೂರಪ್ಪನವರು ಮತ್ತು ಅವರ ಧರ್ಮಪತ್ನಿಯಂಥ ಮೈತ್ರಾದೇವಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೀನಿ. ಯಾಕೆ ಈ ಮಾತು ಹೇಳ್ತೇನೆ ಅಂತಂದರೆ, ನಾನು ಸಾಗರದಲ್ಲಿ 1979ನೇ ಇಸ್ವಿಯಿಂದ 93ನೇ ಇಸ್ವಿವರೆಗೆ ಸಂಘ ಪರಿವಾರದ ಪೂರ್ಣವಾದಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದಾಗ ಸಾಗರ ತಾಲೂಕಿನ ಜನ ಮತ್ತು ಸಂಘ ಪರಿವಾರ ಹಿರಿಯರು ನನಗೆ ಆಶೀರ್ವಾದ ಮಾಡಿದರು. ಸಂಘದ ಹಿರಿಯರ ಅಪೇಕ್ಷೆಯಂತೆ ನಾನು ಶಿಕಾರಿಪುರಕ್ಕೆ ಹೋಗಬೇಕು ಅಂದಾಗ ನಾನು ಗೃಹಸ್ಥನಾಗಿರಲಿಲ್ಲ, ಪೂರ್ಣಾವಧಿ ಕಾರ್ಯಕರ್ತನಾಗಿದ್ದೆ. ಶಿಕಾರಿಪುರಕ್ಕೆ 93ಕ್ಕೆ ಹೋದೆ. 94ನೇ ಇಸ್ವಿನ ಯಡಿಯೂರಪ್ಪನವರು ನೀನು ಮದುವೆ ಆಗಬೇಕಪ್ಪ ಅಂತ ಹೇಳಿದ್ರು. ಮೈತ್ರಾದೇವಿಯವರು ಹೇಳಿದರು. ನನ್ನ ಯೋಗ ನಾನು ಮದುವೆ ಆಗಬೇಕು ಅಂತ ನಿಶ್ಚಯ ಆದ ನಂತರ ನಮ್ಮನ್ನು ಬೆಳೆಸಿದಂಥ ಯಡಿಯೂರಪ್ಪನವರ ಮೈತ್ರಾದೇವಿಯವರ ಆಶೀರ್ವಾದನೂ ಪಡೆದೆ. ನಮ್ಮ ಹಿರಿಯರು ಈಗಾಗಲೇ ಎಂ.ಆರ್. ಸತ್ಯನಾರಾಯಣ ಅವರು ಹೇಳಿದಾಗೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ನಮಗೆ ಹೆಮ್ಮೆ ಆಗುತ್ತೆ. ಒಂದು ಹಿಂದುಳಿದ ವರ್ಗದಲ್ಲಿ ಜನ್ಮ ತಾಳಿದ ವ್ಯಕ್ತಿ ಇಷ್ಟೊಂದು ಸುಸಂಸ್ಕೃತರಾಗಿ ಸಂಘದ ಸಂಸ್ಕಾರವನ್ನು ಪಡೆದು ವಿಶೇಷವಾಗಿ ಧರ್ಮದಲ್ಲಿ, ಧಾರ್ಮಿಕತೆಯಲ್ಲಿ ಗುರುಗಳ ಬಗ್ಗೆ ಶ್ರದ್ಧೆಯನ್ನು ನನಗೆ ಆಶ್ಚರ್ಯ ಆಯಿತು. ಅವರ ಧರ್ಮಪತ್ನಿಯವರು ಜಯಲಕ್ಷ್ಮಿ ಅಕ್ಕ ಅವರು ಗುರುಚರಿತ್ರೆಯನ್ನು ಓದ್ತಾ ಇದ್ದಾರೆ ಅಂತ ಅದಕ್ಕಿಂತ ಸೌಭಾಗ್ಯ ಮತ್ತೊಂದಿಲ್ಲ. ಈ ರೀತಿ ಸುಸಂಸ್ಕೃತರಾದಂಥ
ನಮ್ಮ ಹಿರಿಯರಾದಂಥ ಸನ್ಮಾನ್ಯ ಈಶ್ವರಪ್ಪನ ಮತ್ತು ಜಯಲಕ್ಷ್ಮಿಯವರ ಆಶೀರ್ವಾದನ ಕೂಡ ನಾನು ಪಡೆದು ನನ್ನ ಮದುವೆ ನನ್ನ ಮನೆಗೆ ಹೋಗಿದ್ದೆ, ಕರೀಲಿಕ್ಕೆ ಹೋಗಿದ್ದೆ. ನಮಗೆ ಸಂಘದಲ್ಲಿ ನಮ್ಗೆ ಜಾತಿ ಇಲ್ಲ, ಸಂಸ್ಕೃತಿ ಸಂಸ್ಕಾರ ಒಂದೇ ಇದೆ ನಮಗೆ, ನಮ್ಮಲ್ಲಿ ಜಾತಿ ನಾವು ನೋಡೋದೇ ಇಲ್ಲ. ಹಿರಿಯರು ಅಂದ್ರೆ ಗೌರವಿಸ್ಬೇಕು ಅನ್ನೋದು ಸಂಘ ಕಳಿಸ್ಕೊಟ್ಟಿದ್ದೆ. ನಾನು ಮನೆಗೆ ಹೋಗಿದ್ದೆ, ಅವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಶಿರುವಂತಲ್ಲಿ ನನ್ನ ಮದುವೆ ಆಯಿತು. 94ನೇ ಇಸ್ವಿನ ಧರ್ಮಪತ್ನಿ ಅಪ್ಪನ ಇಲ್ಲೇ ಇದ್ದಾರೆ. ಈಶ್ವರಪ್ಪನ ಸ್ವತಃ ಅಲ್ಲಿಗೆ ಬಂದು ಹಾರೈಸಿದ್ರು, ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಹೀಗೆ ನನ್ನವರ ಸಂಬಂಧ, ನಾನು ಸಂಘ ಕಾರ್ಯ ಮಾಡ್ತಿದ್ದಾಗಲೂ ನನ್ನವರ ಸಂಬಂಧ ಆಗಿತ್ತು. ನನ್ನ ಸ್ವತಃ ಮದುವೆಯಲ್ಲಿ ಅವ್ರ ಮನೆಗೆ ಹೋಗಿ ನಾನು ಜಯಲಕ್ಷ್ಮಿ ಅಕ್ಕ ಅವರಿಗೆ ಮತ್ತು ಈಶ್ವರಪ್ಪನಿಗೆ ನಮಸ್ಕಾರ ಮಾಡಿ ಬಂದೆ. ಈಶ್ವರಪ್ಪನ ಶಿರುವಂತೆಗೆ ಬಂದು ಈಶ್ವರಪ್ಪನವರು, ಸನ್ಮಾನ ಶಂಕರಮೂರ್ತಿಯವರು, ಯಡಿಯೂರಪ್ಪನವರು, ಧರ್ಮಪತಿಯವರು ಬಂದು ನಮ್ಗೆ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸಿದ್ರು. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದರೆ, ನಮ್ಮನ್ನು ಬೆಳೆಸಿದಂಥ ಜನ ನೀವು ವೇದಿಕೆ ಮೇಲಿದೆ, ವೇದಿಕೆ ಮುಂದ್ಗಡೆ ಇದ್ದೀರಿ. ನಮ್ಮನ್ನು ಹರಿಸಿದಂಥ ವ್ಯಕ್ತಿಗಳು ವೇದಿಕೆ ಮೇಲಿದೆ. ನನ್ನ ಸೌಭಾಗ್ಯ. ಸನ್ಮಾನ್ಯ ನಂಜುಂಡಸ್ವಾಮಿ ಅವರು ನನ್ನನ್ನು ಬೆಳೆಸಿದಂಥ ವ್ಯಕ್ತಿ, ದಿನೇಶ್ ಜೋಶಿಯವರು, ಸತ್ನಾಳ್ ಅವರು, ಕಾಂತೇಶ್ ಅವರು ಇಲ್ಲೇ ಇದ್ದಾರೆ, ಈಶ್ವರ ಪುತ್ರ. ಸಮಾಜದ ಅಧ್ಯಕ್ಷರು ರವಿಯವರಿದ್ದಾರೆ. ಹಾಗೆಯೇ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರೀಧರನ ಅಂತ ಕರೀತಾರೆ, ಶ್ರೀಧರ್ ಅವರು ವರದಹಳ್ಳಿಯ ಕಾರ್ಯದರ್ಶಿ ಇದ್ದಾರೆ. ನಾನು ಮಲೆನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾದ ನಂತರ ನಂಜುಂಡಸ್ವಾಮಿ ಅವರು ಹಿರಿಯರು ಸೇರಿ ಈಶ್ವರಪ್ಪ ನನಗೆ ಆಶ್ಚರ್ಯ ಆಯಿತು. 25ನೇ ತಾರೀಕು ಅಧಿಕಾರ ಸ್ವೀಕಾರ ಮಾಡಬೇಕು ಅಂತಂದರೆ 24ನೇ ತಾರೀಕಿನೇ ನಂಜುಂಡಸ್ವಾಮಿ ನೇತೃತ್ವದಲ್ಲಿ ದೊಡ್ಡ ಸಂಖ್ಯೆ 100 ಜನ ವಿಪ್ರ ಸಮಾಜದ ಬಂಧುಗಳು, ಪುರೋಹಿತರು ಬಂದು ಶಿಕಾರಿಪುರಕ್ಕೆ ಬಂದು ಆಶೀರ್ವಾದ ಪಡೆದರು. ಇವರೆಲ್ಲ ಇಲ್ಲಿದ್ದಾರೆ, ವೇದಿಕೆ ಮೇಲಿದ್ದಾರೆ. ನಾನು ಈಶ್ವರಪ್ಪನವರಿಗೆ ದೂರವಾಣಿ ಮೂಲಕ ಈ ಥರ ಆಗಿದೆ, ನಿನ್ನ ಸಹಕಾರ ಆಶೀರ್ವಾದ ಬೇಕು ಅನ್ನೋ, ನಿಮ್ಗೆ ಒಳ್ಳೇದಾಗುತ್ತಪ್ಪ, ಒಳ್ಳೇದಾಗಲಿ ಅಂತಂದ್ರು ಅವ್ರ ಮನೆಗೆ ಕೂಡ ಭೇಟಿ ಮಾಡಲಿಕ್ಕೆ ಹೋಗಿದ್ದೆ. ಅವ್ರ ಮಗ ಕಾಂತೇಶ್ ಅವರಿದ್ದರು. ಶಿವಮೊಗ್ಗದಲ್ಲಿ ನನ್ನನ್ನು ಬೆಳೆಸಿದಂಥ ಸಂಘ ಪರಿವಾರದ ಹಿರಿಯರು, ನಾನು ಈ ಜಾಗಕ್ಕೆ ಬಂದು ಕಾರಣಕರ್ತರ ಅಂತ ಹಿರಿಯರು ಕೃಷ್ಣಮೂರ್ತಿಯವ್ರ ಮನೆಗೆ ಹೋಗಿದ್ದೆ, ಬಾಮ ಶ್ರೀಕಂಠ ಅವ್ರ ಮನೆಗೆ ಹೋಗಿದ್ದೆ, ಪಟ್ಟಾಭಿಯವ್ರ ಭೇಟಿ ಮಾಡಿದೆ, ಶಂಕರಮೂರ್ತಿ ಭೇಟಿ ಮಾಡಿದರೆ. ಅದು ಈಶ್ವರಪ್ಪನ ಹತ್ತಿರದಿಂದ ಭೇಟಿ ಮಾಡೋಕ್ಕಾಗಲಿಲ್ಲ. ನನ್ನ ಸೌಭಾಗ್ಯ. ನಾನು ಮೊದಲನೇ ಕಾರ್ಯಕ್ರಮ ಭಾಗವಹಿಸಿರುವಂಥದ್ದು ಸಾರ್ವಜನಿಕ ಕಾರ್ಯಕ್ರಮ. ಇನ್ನೂ ಮೊನ್ನೆ ಎಲ್ಲ ಪಕ್ಷ ಹಿತೈಷಿಗಳ ಕಾರ್ಯ, ಅದರ ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸೋ ಸಂದರ್ಭದಲ್ಲಿ ಹಿರಿಯರಾದಂಥ ಈಶ್ವರಪ್ಪನ ಸಮಕ್ಷಮದಲ್ಲಿ ಭಾಗವಹಿಸಿರುವಂಥ ನನಗೆ ಸಂತೋಷ ಆಗಿದೆ. ಹೀಗೆ ನಾವು ಬೆಳೆದು ಬಂದಂಥದ್ದು. ನನ್ನ ಬಗ್ಗೆ ನಂಜುಂಡಸ್ವಾಮಿಯವರು ಮಾತಾಡಿದರು, ದಿನೇಶ್ ಜೋಶಿಯವರು ಮಾತಾಡಿದರು. 40 ವರ್ಷ ಕೆಲಸ ಮಾಡಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ. ಇದೆಲ್ಲ ನಿಜ. ನಾನು ಈಶ್ವರಪ್ಪನವರು ಮಾಡಿದ್ದು ನಿಜ. ಎಲ್ಲದಕ್ಕೂ ನಮಗೆ ಸಂಸ್ಕಾರ ಸಿಕ್ಕಿರುವಂಥದ್ದು. ಬಹುಶಃ ರಾಮಣ್ಣ ಅಲ್ಲೇ ಕೂತಿದ್ದಾರೆ ನಮ್ಮ ಹಿರಿಯರು. ಬೆಳಿಗ್ಗೆ ಅವ್ರ ಊರಿನ ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಆಯಿತು. ನಾನು ರಾಮಣ್ಣ ದಂಪತಿಗಳಿಗೆ ನಾನು ಸನ್ಮಾನ ಮಾಡಿದೆ. ನಾನು ಚಿಕ್ಕವನಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಮಾಡ್ತಿರೋ ವ್ಯಕ್ತಿಯನ್ನು ಕರ್ಕೊಂಡು ಇದೇ ರಾಮಣ್ಣ ಗುಲ್ಬರ್ಗದಲ್ಲಿ ಸಂಘದ ಪ್ರಚಾರಕರಾಗಿದ್ದರು. ಸಾಗರದಲ್ಲಿ ಒಂದು ಸಂಘದ ಸೇವಾ ಕ್ಷೇತ್ರ ಪ್ರಾರಂಭ ಮಾಡಬೇಕು ಅಂದಾಗ ರಾಮಣ್ಣನ ಊರಲ್ಲೇ ನಾನು ಕಾಂತ್ರಿ ಗೋವಿಂದನಲ್ಲಿದ್ದೆ. ರಾಮಣ್ಣ ನನ್ನ ಕರ್ಕೊಂಬಂದು ಬಾರಪ್ಪ ಸಂಘದ ಕೆಲಸ ಮಾಡೋಣ ಅಂತ ಬಂದ. ನಮ್ಮ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ಸಂಘದ ಶಾಖೆ ಮಾಡ್ತಕ್ಕಂಥ ಸ್ವಯಂ ಸೇವಕರು ನಾವು ಒಂದು ಸೇವಾ ಕ್ಷೇತ್ರಕ್ಕೆ ಕಾಲಿಟ್ವಿ 15 ವರ್ಷಗಳ ಕಾಲ. 15 ವರ್ಷಗಳ ಸೇವಾ ಕ್ಷೇತ್ರ ಕಾರ್ಯ ಮಾಡಿದಾಗ ಇಲ್ಲೇ ಸದಾಶಿವರಾವ್ ಬಾಪಟ್ ಮನೆ ಇದೆ, ಪಕ್ಕದಲ್ಲಿ ಸದಾಶಿವರಾವ್ ಬಾಪಟ್ ಗೊತ್ತಿಲ್ಲ, ಸಂಘ ಪರಿವಾರ ಅನೇಕ ಹಿರಿಯರು ನಮ್ಮ ಜನ ಸಾಗರದಲ್ಲಿ ನನಗೆ ರಾಮಣ್ಣನಿಗೆ ಆಶೀರ್ವಾದ ಮಾಡಿ 15 ವರ್ಷ ಆ ಸೇವಾ ಸಾಗರ ಮೂಲಕ ಕೆಲಸ ಮಾಡೋ ಶಕ್ತಿ ನಮಗೆ ಕೊಟ್ಟರು. ನಾನು ನಂತರ ಶಿಕಾರಿಪುರಕ್ಕೆ ಹೋಗಬೇಕಾದ ಸಂದರ್ಭ ಬಂತು. ಶಿಕಾರಿಪುರದಲ್ಲಿ 27-28 ವರ್ಷ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿರುವ ಬಹುಶಃ ಇಲ್ಲ ಹಿರಿಯರ ಆಶೀರ್ವಾದ ಅಂತ ಭಾವಿಸಿದೆ. ಪರಮ ಪೂಜ್ಯ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾನು ಚಿಕ್ಕವನಿಂದ ತಿಳ್ಕೊಂಡಿದ್ದೆ. ಅವರ ದರ್ಶನ ಮಾಡುವಂಥ ಅವಕಾಶ ನಮಗೆ ಒಮ್ಮೆ ಸಿಕ್ಕಿತ್ತು ಜೀವನದಲ್ಲಿ. ನನ್ನ ಸೌಭಾಗ್ಯ. ನನ್ನ ಧರ್ಮಪತ್ನಿ ಕೂಡ ಆ ವರದಹಳ್ಳಿಯ ಕ್ಷೇತ್ರದ ಜಗಳ ಮನೆಯಲ್ಲೇ ಜನಿಸಿರುವಂಥದ್ದು. ಅಪರ್ಣ ಅವರು ನನ್ನ ವರದಹಳ್ಳಿಯ ಕ್ಷೇತ್ರದಲ್ಲಿ, ಅಂದರೆ ವರದಹಳ್ಳಿಯ ಶ್ರೀಧರ ಸ್ವಾಮಿಗಳ ಆಶೀರ್ವಾದ ನನಗೂ ಇದೆ. ವರದಹಳ್ಳಿಯ ಶ್ರೀಧರ ಚರಿತ್ರೆಯನ್ನು ಇವತ್ತು ಮರುಮುದ್ರಣ ಮಾಡಿ ಸತ್ಯನಾರಾಯಣವರು ಒಂದು ಸಾರ್ಥಕ ಕೆಲಸವನ್ನು ಮಾಡಿದ್ದಾರೆ. ಶ್ರೀಧರನ್ನ ಹೇಳಿದ್ರು ಸಾರ್ಥಕ ಕೆಲಸ ಆಯಿತು. ಅವರು ನಾನು ಅಧಿಕಾರಿಯಾಗಿದ್ದಾಗ ನೋಡಿದೆ, ಸಾಗರದಾಗ ADLR ಆಗಿತ್ತು, ನನಗೆ ಗೊತ್ತಿದೆ. ನಾನು ಅನೇಕ ಸಂದರ್ಭದಲ್ಲಿ ಸೇವಾ ಸಾಗರದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೆ. ನಿಮ್ಮ ಹತ್ರ ಬಂದಿದ್ದೇನೆ, ಅನೇಕ ಸಮಸ್ಯೆಗಳು ನಿಮ್ಮ ಹತ್ರ ಬಂದು ಚಿಕ್ಕವನಿದ್ದೆ ನಾನು. ನೀವು ADLR ಆಗಿದ್ದ ನಿಮ್ಮ ಕೆಪಾಸಿಟಿ ನೋಡಿದ್ದೆ, ನಿಮ್ಮ ಹತ್ರ ಅನೇಕ ಸಲಹೆ ತಗೊಂಡಿದ್ದೆ. ಇದ್ದಕ್ಕಿದ್ದಂಗೆ ADLR ಅಲ್ಲ ವಕಾಲತ್ತಿಗೆ ಹೋಗಿಬಿಟ್ಟು ಅಲ್ಲೂ ಕೂಡ ಪ್ರಳಯಾಂತಕ ಬುದ್ಧಿವಂತ, ನನ್ನ ಭಾಷೆಯಲ್ಲಿ ಹೇಳ್ತೇನೆ, ಪ್ರಳಯಾಂತಕ ಬುದ್ಧಿವಂತ. ಎಂತೆಂಥ ಸಲಹೆ ಕೊಡ್ತಿದ್ರು ಅಪ್ಪಣ್ಯ ಅಂತ ನನಗೆ ಗೊತ್ತಿಲ್ಲ. ಅದು ಏನೋ ಯಾಕೋ ಏನೋ ಗೊತ್ತಿದ್ದಕ್ಕಿದ್ದಂಗೆ ಧಾರ್ಮಿಕ ಕ್ಷೇತ್ರಕ್ಕೆ ಬಂದರು. ಈ ಧಾರ್ಮಿಕ ಕ್ಷೇತ್ರಕ್ಕೆ ಬಂದಾಗ ಕೂಡ ಅವರು ಮಾಡಿರೋ ಸಾಧನೆ ನೋಡಿ, ಇಂಥ ಗ್ರಂಥ ಬಿಡುಗಡೆ ಮಾಡೋ ಸಾಧನೆ ಮಾಡಿದ್ದಾರೆ. ಶ್ರೀರಂಗನಗರದಾಗೆ ಪವಿತ್ರ ಕೆಲಸ ಮಾಡಿದ್ದಾರೆ.
ಇವತ್ತು ಬಿಡುಗಡೆ ಆಗಿದೆ. ಈ ಬಿಡುಗಡೆ ಸಮಾರಂಭವನ್ನು ಭಾಗವಹಿಸಿದ್ದಾರೆ. ಈ ರೀತಿ ಒಂದು ಸಂದರ್ಭ ಶ್ರೀಧರ ಸ್ವಾಮಿಗಳ ಬಗ್ಗೆ ನಾನು ತಿಳ್ಕೊಂಡ ಮಟ್ಟಿಗೆ ಇವತ್ತೇನು ನಮಗೆ ಯಾರು ಶ್ರೀಧರನ್ನ ಆಶ್ರಮದಲ್ಲಿ ಸೇವೆ ಮಾಡ್ತಾರೆ, ಕಾರ್ಯಶಾಖೆ ಸೇವಕರಾಗಿ ಕೆಲಸ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರಲಿಲ್ಲ. ನನಗೆ ಹಿರಿಯರು ಹೇಳಿದ ಮಾತು, ಕಾನ್ಲೆ ವೆಂಕಟಗಿರಿಯಪ್ಪನವರ ತಂದೆ, ನಾನು ಕೇಳಿದ್ದೆ, ಹಿರಿಯರಿಂದ ಕೇಳ್ಕೊಂಡಿದ್ದೆ. ಕಾನ್ಲೆ ಛತ್ರದಲ್ಲಿ ಶ್ರೀಧರ ಸ್ವಾಮಿಗಳು ಉಳ್ಕೋತಾ ಇದ್ದರು. ಅವರ ತಂದೆಗೆ ಈಶ್ವರಪ್ಪನವರೇ 5 ಜನ ಮಕ್ಕಳಾದರು, 5 ಜನ ತೀರ್ಕೊಂಡ್ರು. 5 ಜನ ತೀರ್ಕೊಂಡ್ಬಿಟ್ರು. ವೆಂಕಟಗಿರಿಯಪ್ಪನಿಗೆ 4 ಗಂಡು 1 ಹೆಣ್ಣು ಮಗುವೆಲ್ಲ ತೀರ್ಕೊಂಡಿದ್ದು. ಹಿರಿಯರು ಹೇಳಿದ ಮಾತು, 5 ಜನ ಹೆಣ್ಣು, 4 ಜನ ಗಂಡು ಮಕ್ಕಳು ತೀರ್ಕೊಂಡ್ರು. 4 ವರ್ಷಕ್ಕೆ ತೀರ್ಕೊಂಡ್ಬಿಟ್ರು. ಹೆಣ್ಮಕ್ಳು ತೀರ್ಕೊಂಡ್ರು ವೆಂಕಟಗಿರಿಯಪ್ಪನಿಗೆ. ಶ್ರೀಧರ ಸ್ವಾಮಿಗಳು ಕಾನ್ಲೆ ಛತ್ರದಲ್ಲಿದ್ದರು, ಸೇವೆ ಮಾಡ್ತಾ ಇದ್ರು ತಂದೆ ತಾಯಿ. ಶ್ರೀಧರ ಸ್ವಾಮಿಗಳು ಒಂದು ದಿವಸ ಒಳ್ಳೇದಾಗಲಿ ಅಂತ ಅವರ ತಂದೆ ತಾಯಿಗೆ ಪಾಯಸ ಕೊಟ್ಟರು. ಪಾಯಸ ಕೊಟ್ಟಿದ್ದ ಪರಿಣಾಮ ಶ್ರೀಧರನ ಜನ್ಮ ಆಯಿತು, ತಮ್ಮ ಜನ್ಮ ಆಯಿತು. ಅದಕ್ಕೆ ಶ್ರೀಧರ ಅಂತ ಎಂಥ ಒಂದು ಪವಾಡ, ಇದು ಒಂದೇ ಸಾಕು ಶ್ರೀಧರ ಸ್ವಾಮಿಗಳ ಪವಾಡದಲ್ಲಿ. ಬಹುಶಃ 5 ಜನ ಮಕ್ಕಳು ತೀರ್ಕೊಂಡ ನಂತರ, ಸತತವಾಗಿ 4 ಜನ ತೀರ್ಕೊಂಡ ನಂತರ ಶ್ರೀಧರ ಸ್ವಾಮಿಗಳು ಕೊಟ್ಟರೆ ಪಾಯಸ ಪ್ರಸಾದದಿಂದ ಈ ಥರ ಒಂದು ಕುಟುಂಬದಲ್ಲಿ ಜನ್ಮ ತಾಳ್ತಾರೆ ವ್ಯಕ್ತಿಗಳಂತ ಎಂಥ ಪವಾಡ ಇರ್ಬೋದು, ಶಕ್ತಿ ಇರ್ಬೋದು ಶ್ರೀಧರ ಸ್ವಾಮಿಗಳಿಗೆ. ಈ ರೀತಿ ಒಂದು ಪವಾಡ ಪುರುಷರಾಗಿ ಇಡೀ ನಮ್ಮ ನಾಡಿ ಸುತ್ತರಿದ್ರು. ನಮ್ಮ ಸತ್ಯನಾರಾಯಣ ರಾಯರು ಹೇಳಿದ್ರು ವರದಹಳ್ಳಿನೇ ಮಾಡಬೇಕಿತ್ತು, ಶ್ರೀಧರನ ಪ್ರಸ್ತಾಪ ಮಾಡಿದೆ. ವರದಹಳ್ಳಿಲೇ ಕಾರ್ಯಕ್ರಮ ಆಗಿದೆ, ಸಂಕಲ್ಪ ಆಗಿದೆ, ವರದಹಳ್ಳಿಲೇ ಕಾರ್ಯಕ್ರಮ ಆಗಿದೆ. ಇದು ರಾಘವೇಶ್ವರ ಸಭಾಭವನ. ಹಿಂದಿನ ಗುರುಗಳು ಈ ಜಾಗವನ್ನು ಕೊಂಡ್ಕೊಂಡು ಹಿಂದಿನ ನಮ್ಮ ರಾಮಚಂದ್ರಾಪುರ ಮಠದ ಭಾರತೀ ಚಿತ್ತ ಸ್ವಾಮಿಗಳು 200 ರೂಪಾಯಿಗೆ ಈ ಸಮಾಜಕ್ಕೆ ಜಾಗವನ್ನು ಕೊಂಡ್ಕೊಂಡು ಯೋಗ ಬಿಜೆಪಿ ಸರ್ಕಾರ ಬಂತು, ಈಶ್ವರಪ್ಪನವರು ಯಡಿಯೂರಪ್ಪನವರು ಎಲ್ಲರೂ ಕೂಡ ಧರ್ಮದ ಬಗ್ಗೆ, ಮಠ ಮಂದಿರಗಳ ಬಗ್ಗೆ ಅವರು ವಿಶೇಷ ಆಸಕ್ತಿ ಕೊಟ್ಟಂತು. ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಸಂಕಲ್ಪ ನಡೀತು, ಚರ್ಚೆ ಆಯಿತು. ಎಲ್ಲ ಸಮಾಜಗಳಿಗೆ ಹಣ ಕೊಡಬೇಕು ಅಂದಾಗ ಈ ಒಂದು ರಾಘವೇಶ್ವರ ಸಭಾಭವನಕ್ಕೂ ಕೂಡ 1 ಕೋಟಿ ರೂಪಾಯಿ ಮಂಜೂರು ಮಾಡಿದ ಪರಿಣಾಮ ಸಮಾಜದ ಎಲ್ಲ ಬಂದು ಹಿಡ್ಕೊಂಡು ಭವ್ಯವಾದಂಥ ರಾಘವೇಶ್ವರ ಸಭಾಭವನ ನಿಂತ್ಕೊಂಡಿದೆ. ಈ ಪವಿತ್ರ ಕ್ಷೇತ್ರ ಶ್ರೀಧರನ್ನ ಹೇಳಿದಾಗೆ ಈ ಶ್ರೀಧರ ದತ್ತ ಮಂದಿರ ಪಕ್ಕದಲ್ಲೇ ಇದೆ, ಕಾಲೇಜ್ ಇದು ಎಲ್ಲರೂ ಕೂಡ ಶ್ರೀಧರ ಭಗವಾನ್ ಶ್ರೀಧರ ಸ್ವಾಮಿಗಳು ಓಡಾಡಿದಂಥ ಜಾಗ. ಇಂಥ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಈ ಒಂದು ಗ್ರಂಥ ಬಿಡುಗಡೆ ಆಗಿದೆ. ನನ್ನ ಯೋಗ ಕೂಡ ಈ ಒಂದು ಪವಿತ್ರ ಗ್ರಂಥ ಬಿಡುಗಡೆ ಸಮಾರಂಭದಲ್ಲಿ ನನ್ನ ಅಧಿಕಾರ ಪಡೆಯುವ ಸಂದರ್ಭದಲ್ಲಿ ಈಶ್ವರಪ್ಪ ಇದ್ದರೂ ಕೂಡ ಒಬ್ಬ ಪವಿತ್ರವಾದಂಥ ವ್ಯಕ್ತಿ. ನನಗೆ ತುಂಬ ಸಂತೋಷ ಈಶ್ವರಪ್ಪನ ಬಗ್ಗೆ. ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿಯಾಗಿ ಅವ್ರ ಸ್ವಭಾವನೇ ಹಾಗೆ, ಮೃದು ಸ್ವಭಾವ. ಅವ್ರ ಹೆಗಲ ಮೇಲೆ ಕಾಯಕ್ಕೆ ಅಣ್ಣ ಅಂದ್ರೂ ಮುಗೀತು. ಅವ್ರಿಗೆ ಜಾತಿನೇ ಇಲ್ಲ. ಅವ್ರು ಇಲ್ಲಾಂದ್ರೆ ಶಿವಮೊಗ್ಗದಲ್ಲಿ ಇಷ್ಟು ವರ್ಷಗಳ ಕಾಲ ಅವ್ರ ನಾಯಕರಾಗಿ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಶಾಸಕರಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ವಿಶೇಷವಾಗಿ ಮಠ ಮಂದಿರಗಳ ಬಗ್ಗೆ, ಧಾರ್ಮಿಕ ವಿಷಯಗಳ ಬಗ್ಗೆ ಅವ್ರ ಮುಂದೆ ಎಷ್ಟು ಧರ್ಮದ ಕಾರ್ಯ ನಡೀತೋ ಗೊತ್ತಿಲ್ಲ ನನಗೆ. ಆ ಜಯಲಕ್ಷ್ಮಿ ಅಕ್ಕ ಅವ್ರಿಗೆ ಎಷ್ಟು ಜನಕ್ಕೆ ಅವರು ದಾಸೋಹ ಮಾಡಿ ನಮ್ಮಂತೂ ಗೊತ್ತಿಲ್ಲ. ಮನೆ ಒಳಗೆ ಇತ್ತಿತ್ತು ಒಂದು ಧಾರ್ಮಿಕ ಕ್ಷೇತ್ರವನ್ನು ನಂಬಿ ಧರ್ಮವನ್ನು ಬೆಳೆದಂಥ ಈಶ್ವರಪ್ಪನವರು ಅವರ ಸಮಕ್ಷಮದಲ್ಲಿ ಗ್ರಂಥ ಬಿಡುಗಡೆಯಾಗಿದೆ. ನನ್ನ ಜೀವನದಲ್ಲೂ ಕೂಡ ಸಾರ್ಥಕ ಜೀವನ. ಹಿಂದಿನ ಗುರುವಾರ ನನಗೆ ರಾಯರ ವಾರ, ನಾನು ಸಾಗರಕ್ಕೆ ಬಂದಿದ್ದೆ. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಾನ ಮಾಡಿದ್ದಾರೆ ಅಂತ ಸೂಚನೆ ಮತ್ತು ಗುರುವಾರ ರಾಯರ ವಾರ. ಮತ್ತೆ ನಾನು ಗುರುವಾರನೇ ಪದಗ್ರಹಣ ಮಾಡಿದೆ. ಮತ್ತೆ ಇವತ್ತು ಗುರುಗಳ ಆ ಗುರು ಚರಿತ್ರೆಯನ್ನು ಬಿಡುಗಡೆ ಮಾಡುತ್ತಾ ಸನ್ನಿಧಿಯಲ್ಲಿ ನನ್ನ ಸಮಾರಂಭ ಪ್ರಾರಂಭ ಆಗಿದೆ. ಇದು ನನ್ನ ಒಂದು ಜೀವನದ ಭಾಗ ಅಂತ ಭಾವಿಸಿ ನಾನು ಮಲೆನಾಡು ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷನಾಗಿದೆ ಅಂತಂದರೆ ನಮಗಿಂತ ದುಡ್ದಂಥ ಸಾವಿರಾರು ಜನ ನಮ್ಮ ಎದುರುಗಡೆ ಇದ್ದಾರೆ, ಲಕ್ಷಾಂತರ ಜನ ಕಾರ್ಯಕರ್ತರು ನಮ್ಮ ಎದುರುಗಡೆ ಇದ್ದಾರೆ. ಅವ್ರು ನೋಡಿದಾಗ ನಮಗೆ ನಾವು ಈ ಸ್ಥಾನಕ್ಕೆ ಯೋಗ್ಯರ, ನಮ್ಮಂಥ ದುಡ್ದಂಥ ರಾಮಣ್ಣ ಎದುರುಗಡೆ ಇದ್ದ ನಾವು ಈ ಸ್ಥಾನ ತಗೋಬೋದು ಅಂದಾಗ ನನಗೊಂಥರ ಪ್ರಶ್ನೆ ಉದ್ಭವ ಆಗುತ್ತೆ. ಆದರೆ ಹಿರಿಯರು ಸ್ಥಾನ ಕೊಟ್ಟಿದ್ದಾರೆ. ಕೊಟ್ಟ ದಿನದಿಂದ ಇಲ್ಲಿಯವರೆಗೆ ನನಗೆ ಇದೇ ರೀತಿ ಆಶೀರ್ವಾದ ಆಗಿದೆ. ನಾನು ಅಧಿಕಾರ ಪಡೆದು ನೇರವಾಗಿ ಮುರುಘಾ ಮಠದ ಜಗದ್ಗುರು ಆಶೀರ್ವಾದ ಪಡೆದೆ, ದತ್ತ ಆಶ್ರಮಕ್ಕೆ ಹೋದೆ, ವರದಹಳ್ಳಿ ಆಶ್ರಮಕ್ಕೆ ಹೋಗಿ ಆಶೀರ್ವಾದ ಪಡೆದೆ, ನಿನ್ನೆ ಗೋಕರ್ಣಕ್ಕೆ ಹೋಗಿ ರಾಘವೇಶ್ವರ ಶ್ರೀಗಳ ಆಶೀರ್ವಾದ ಪಡ್ಕೊಂಡ್ಬಂದೆ. ಇವತ್ತು ಈ ಕ್ಷೇತ್ರದಲ್ಲಿ ನನಗೆ ಆಶೀರ್ವಾದನೇ ಆಗಿದೆ. ಹಿರಿಯರಿಂದ ಆಶೀರ್ವಾದ ಪಡೆದಿದ್ದೇನೆ. ನನ್ನದೇ ಆದ ಕನಸಿದೆ, ನನ್ನದೇ ಆದ ಕನಸಿಗೆ ನನ್ನ ಆರಿಸಿದ ಬಂಧುಗಳಿದ್ದಾರೆ ಈಶ್ವರಪ್ಪನವರೇ, ನಮ್ಮನ್ನು ಬೆಳೆಸಿದ ಹಿರಿಯರಿದ್ದಾರೆ ಇದ್ದಾರೆ. ನಾವು ಈ ಸಾಗರದಲ್ಲಿ ರಾಮಣ್ಣ ನಮ್ಮ ನೇತೃತ್ವದಲ್ಲಿ 15 ವರ್ಷಗಳ ಕಾಲ ಮಲೆನಾಡಿನ ಪರಿಸರ ಉಳಿಸಿ ಹೋರಾಟ ಮಾಡ್ತೀವಿ. ನಾವು ಈ ಪಶ್ಚಿಮ ಘಟ್ಟ ಉಳಿಬೇಕು ಅಂತ ಹೋರಾಟ ಮಾಡಿದ್ವಿ, ಈ ಭೂಮಿ ಉಳಿಬೇಕು ಅಂತ ಹೋರಾಟ ಮಾಡಿದ್ವಿ.
ಇವತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿ ಅಂತಂದರೆ ಕೇವಲ ರಸ್ತೆ ಮತ್ತು ಚರಂಡಿ ಮಾಡಲಿಕ್ಕೆ ಇರೋದಲ್ಲ ಅಂತ ನನ್ನ ಕಲ್ಪನೆ ಇದೆ. ನಮ್ಮ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬರ್ತಕ್ಕಂಥ 13 ಜಿಲ್ಲೆಗಳನ್ನು ಒಳಗೊಂಡಂಥ ಈ ಮಲೆನಾಡು ಪ್ರದೇಶದಲ್ಲಿ ಈ ಪರಿಸರವನ್ನು ಅಭಿವೃದ್ಧಿ ಮಾಡೋ ಜೊತೆಗೆ ಪರಿಸರಕ್ಕೆ ಹಿತವಾದಂಥ ಅಭಿವೃದ್ಧಿ ಕಾರ್ಯ ನಾವು ಮಾಡಬೇಕಾಗಿದೆ. ಅಭಿವೃದ್ಧಿ ಕೂಡ ಅನಿವಾರ್ಯ. ನಮ್ಮ ಸರ್ಕಾರ ಇದೆ, ಈಶ್ವರಪ್ಪನವರು, ಯಡಿಯೂರಪ್ಪನವರು ಶಿವಮೊಗ್ಗ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ, ರಾಜ್ಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಆಗಬೇಕು ಅಂದಾಗ ಪರಿಸರದ ಹಿತವನ್ನು ಕಾಪಾಡಿಕೊಂಡು ಅಭಿವೃದ್ಧಿ ಮಾಡಬೇಕು. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅದರ ಸಮಸ್ಯೆ ಇದೆ, ಆ ಸಮಸ್ಯೆ ಅರಿವು ನನಗಿದೆ. ಸ್ವತಃ ಪಶ್ಚಿಮ ಘಟ್ಟ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ನಾವು, ಮರಗಳನ್ನು ಕಡಿಯೋದನ್ನು ತಡೆದು ಸತ್ಯಾಗ್ರಹ ಮಾಡಿದಂಥ ನಾವು, ಮರ ತಡೆಯೋದು ಸತ್ಯಾಗ್ರಹ ಮಾಡಿ ವೃಕ್ಷ ಸಂರಕ್ಷಣಾ ವೇದಿಕೆ ಚಳವಳಿ ಮಾಡಿದಾಗ ಅಜಿತ್ ಕುಮಾರ್ ಅಂತರ ಹಿರಿಯರಲ್ಲಿ 1 ಲಕ್ಷ ಗಿಡವನ್ನು ನೆಟ್ಟು ಗಿಡವನ್ನು ರಕ್ಷಣೆ ಮಾಡಿದಂಥ ನಾವು, ಈ ಮಲೆನಾಡಿನ ಈ ಒಂದು ಪರಿಸರನ ಕಾಪಾಡಿಕೊಂಡು ನಿಮ್ಮೆಲ್ಲರ ಶುಭ ಹಾರೈಕೆ ಹೊಂದಿ ನನಗೆ ಒಂಥರ ಭೀಮ ಬಲ ಬಂದ್ಬಿಟ್ಟಿದೆ. 24ನೇ ತಾರೀಕು ನಂಜುಂಡ ಸ್ವಾಮಿ ನೇತೃತ್ವದಲ್ಲಿ ಈಗ ಹಿರಿಯರು ಬಂದು ಆಶೀರ್ವಾದ ಮಾಡಿ ಇಲ್ಲಿವರೆಗೆ ನನಗೆ ಭೇಟಿಯಾಗಿದ್ದ ಹಿರಿಯ ನಾನು ಆಶೀರ್ವಾದ ಪಡೆದ ನಂತರ ಶಿಕಾರಿಪುರ ತಾಲೂಕಿನ 100 ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರ ಸ್ವೀಕಾರ ಮಾಡಿ 100 ಮನೆಗೆ ಹಿರಿಯರ ಮನೆಗೆ, ನಮ್ಮ ಹಿರಿಯ ಕಾರ್ಯಕರ್ತರು ತೀರ್ಕೊಂಡ್ರ ಮನೆಗೆ ಹೋಗಿದ್ದೆ. ಎಲ್ಲ ಹಿರಿಯರ ಆಶೀರ್ವಾದ ಪಡೆದೆ. ಬೆಂಗಳೂರಿಗೆ ಹೋಗಿ ನನ್ನನ್ನು ಬೆಳೆಸಿದಂಥ ಕೇಂದ್ರ ಕಾರ್ಯಾಲಯ ಕೇಶವಕೃಪಾ ಹಿರಿಯರ ಆಶೀರ್ವಾದ ಪಡೆದೆ, ಯಡಿಯೂರಪ್ಪನ ಆಶೀರ್ವಾದ ಪಡೆದೆ, BJP ಕಚೇರಿಗೆ ಹೋದೆ. ಎಲ್ಲರ ಆಶೀರ್ವಾದ ಏನು ಬಂದಿದೆ ಕಳೆದ 4 ವರ್ಷದಿಂದ ಅತ್ಯಂತ ಆತ್ಮವಿಶ್ವಾಸ ಬಂದಿದೆ. ನಾನು ಒಂದು ಮಾತನ್ನು ಹೇಳ್ತೇನೆ, ನಮಗೆ ಸಂಸ್ಕಾರ ಕಳಿಸುವಂಥ ಸಂಘದ ಅಪೇಕ್ಷೆಯಿಂದ ಕೆಲಸ ಮಾಡ್ತೇವೆ. ನಮ್ಮದು ಐಡಿಯಾಲಜಿ ಮೂಲಕ ಬೆಳೆದಂಥ ಸಂಘಟನೆ. ನಾನು ಮೊನ್ನೆ ಹಿರಿಯರಂಥ ಶ್ರೀಕಂಠರು ಮನೆ ಹೋದಾಗ ಶ್ರೀಕಂಠರು ಆಶೀರ್ವಾದ ಮಾಡ್ತಿದ್ರು. ಮತ್ತು ಅವತ್ತೇನೆ 40 ವರ್ಷಗಳ ಹಿಂದೆ ಹಿರಿಯರು ಕೃಷ್ಣಮೂರ್ತಿಗಳು, PV ಕೃಷ್ಣ ಭಟ್ರು ಶ್ರೀಕಂಠರು ಕೂತಾಗ ಅವರು ಚರ್ಚೆ ಮಾಡ್ತಿರೋ ವಿಷಯ, ಈ ದೇಶಕ್ಕೆ ಇನ್ನು ಮುಂದೆ ಸಿಂಗಲ್ ಪಾರ್ಟಿ ಸಿಸ್ಟಮ್ ಬರುತ್ತೆ ಅಂತ ವಾದ ಮಾಡ್ತಾರೆ. ನಾನು ರಾಜಕೀಯ ತರಕ್ಕೆ ಇಷ್ಟಪಡಲ್ಲ, ಒಂದು ಐಡಿಯಾಲಜಿ ಬಗ್ಗೆ ಹೇಳ್ತೇನೆ. ಅವತ್ತು ಐಡಿಯಾಲಜಿ ಮಾತಾಡುವಂಥದ್ದು, ಈ ದೇಶಕ್ಕೆ ಹಿಂದುತ್ವದ ಆಧಾರದ ಮೇಲೆ ಚರ್ಚೆ ಮಾಡ್ತಕ್ಕಂಥ ಜನ ಬರ್ತಾರೆ ಅಂತೇಳಿ 40 ವರ್ಷದಿಂದ ಹಿರಿಯರು ಚರ್ಚೆ ಮಾಡಿದ್ರು. ಇವತ್ತು ಅದು ನಿಜ ಆಗಿದೆ. ಕಳೆದ 10 ವರ್ಷದಿಂದ ಈಗ ದೇಶದಲ್ಲಿ ಒಂದು ಐಡಿಯಾಲಜಿ ಇರ್ತಕ್ಕಂಥ ಒಂದು ಸರ್ಕಾರ, ಒಂದೇ ಯೋಚನೆ ಮಾಡ್ತಕ್ಕಂಥ ಸರ್ಕಾರ, ಜಾತಿಯನ್ನು ಬಿಟ್ಟು ಹಿಂದುತ್ವದ ಆಧಾರದ ಮೇಲೆ ನಿರ್ಮಾಣ ಆಗಿದ್ದ ಸರ್ಕಾರ ಇರ್ತಿದೆ. ಐಡಿಯಾಲಜಿ ಇವತ್ತು ನಿಜಕ್ಕೂ ಅವತ್ತು ಹಿರಿಯರೇ ನಡೆದರೆ ಐಡಿಯಾಲಜಿ ಮೇಲೆ ಇವತ್ತು ದೇಶ ನಿಂತ್ಕೊಂಡಿದೆ. ಐಡಿಯಾಲಜಿ ಅಂದರೆ ಏನಾಗಲ್ಲ, ನಾನು ಯಾರು, ಈಶ್ವರಪ್ಪನವ್ರು ಯಾರು, ನನ್ನ ಜಾತಿ ಯಾವುದು, ಈಶ್ವರಪ್ಪನವ್ರ ಜಾತಿ ಯಾವುದು, ನಾನ್ಯಾರು, ರಾಮಣ್ಣ ಯಾರು, ನಾನ್ಯಾರು, ಶಿಕಾರಿಪುರ ಏನು, ಇದನ್ನು ಎಲ್ಲರೂ ಜೋಡಿಸುವಂಥ ನಮ್ಮ ಹಿಂದುತ್ವದ ಜೋಡಣೆ ಮಾಡ್ತಕ್ಕಂಥ ಹಿಂದುತ್ವವನ್ನು ಬೆಳೆಸುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರನ ಐಡಿಯಾಲಜಿ. ಇಡೀ ದೇಶಕ್ಕೆ ನಮಗೆ ಒಂದೇ ಐಡಿಯಾಲಜಿ ಇರುತ್ತೆ. ನಾವೆಲ್ಲೂ ಕೂಡ ನಮ್ಮ ಜಾತಿ ಬಗ್ಗೆ ಚರ್ಚೆ ಮಾಡಲ್ಲ, ನಾವು ನಮ್ಮ ತತ್ವದ ಬಗ್ಗೆ, ಹಿಂದುತ್ವದ ಬಗ್ಗೆ ಚರ್ಚೆ ಮಾಡ್ತೇವೆ. ನಮ್ಮಲ್ಲಿ ಪರಸ್ಪರ ತಾತ್ವಿಕ ಅಂತ ಕೆಲವು ವಿಷಯಗಳಿಗೆ ಭಿನ್ನಾಭಿಪ್ರಾಯ ಬಂದರೂ ಕೂಡ ಒಂದು ವಿಚಾರಕ್ಕೆ ನಾವು ಒಟ್ಟಾಗ್ತೇವೆ. ನಮ್ಮ ಉದ್ದೇಶ ಈ ದೇಶ ಕಟ್ಟುವಂಥದ್ದು. ಅಂಥ ಐಡಿಯಾಲಜಿಯ ಆಧಾರದ ಮೇಲೆ ಇವತ್ತು ನಿಂತಿರುವಂಥ ದೇಶ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿಂತಿರುವ ದೇಶ. ಈ ಐಡಿಯಾಲಜಿಯನ್ನು ಬೆಳೆಸಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅಂಥ ಶಕ್ತಿಯನ್ನು ನಮಗೆ ಈ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಾನ ಇದು ನಮ್ಮ ಸರ್ಕಾರ ಇರುತ್ತೆ, ನನಗೆ ಗೊತ್ತಿರೋ ಜ್ಞಾನ ಇದೆ. 40 ವರ್ಷಗಳ ಕಾಲ ನಾನು ಸಾರ್ವಜನಿಕ ಕೆಲಸ ಮಾಡಿದಂಥದ್ದು, ನನಗೆ ಅನುಭವ ಇದೆ. ಅದು ನಮಗೆ ಶಾಶ್ವತ ಅಲ್ಲ. ಯಾವುದು ಶಾಶ್ವತ ಅಂತಂದರೆ ನಾವು ನಂಬಿಕೊಂಡು ಬಂದಿರುವಂಥ ನಮ್ಮ ಐಡಿಯಾಲಜಿ, ಸಿದ್ಧಾಂತ, ನಮ್ಮ ಏನು ಸಂಘಟನೆ ನಮಗೆ ಕಲಿಸ್ಕೊಟ್ಟಿದೆ, ಆ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕ ಮಾಡ್ತಕ್ಕಂಥ ಶಕ್ತಿಯನ್ನು, ಆರೋಗ್ಯವನ್ನು, ನಮ್ಮ ಸ್ವಾರ್ಥ ಇಲ್ಲೇ ಇಲ್ಲ. ಹಾಗೆ ಈಶ್ವರಪ್ಪನ ಧರ್ಮಪತ್ನಿಯವರು ಈಶ್ವರಪ್ಪನವ್ರನ್ನ ಕಳೆದ 40 ವರ್ಷ ನಾನು ನೋಡ್ತೇನೆ. ಆ ತಾಯಿ ಬಿಟ್ಬಿಟ್ಟಿದ್ದಾರೆ ಅವ್ರಿಗೆ ಕೆಲಸ ಮಾಡಿ ಅಂತ, ನಗನಗ್ತಾ ಅವ್ರ ಮನೆ ನಗನಗ್ತಾ. ಮೈತ್ರಮ್ಮನವರು ಹಾಗೆ, ಜಯಲಕ್ಷ್ಮಕ್ಕವರು ಹಾಗೆ. ಆ ಥರ ತಾಯಂದಿರು ಇದ್ದಿದ್ದು ನಾವು ರಾಜಕಾರಣ ಬರೋಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ಸ್ನೇಹಿತರಂತ ರೇವಣಪ್ಪನವರಿಗೂ ಒಂದು ಸ್ಥಾನ ಕೊಟ್ಟರು. ಅವ್ರ ಮನೆಗೆ ನಾನು ಅವರು ಒಂದು ಮಠಕ್ಕೆ ಭೇಟಿ ಕೊಡಬೇಕು ಅಂತ ಹೋಗಿ ಅವ್ರ ಮನೆಗೆ ಹೋಗಿದ್ದೆ ಮೊನ್ನೆ ಶುಕ್ರವಾರ ಬೆಳಿಗ್ಗೆ. ಅವ್ರ ಮನೆ ಅವ್ರ ತಾಯಿ ರೇವಣಪ್ಪನವ್ರ ಶ್ರೀಮತಿಯವರು ರೊಟ್ಟಿ ತಟ್ತಾ ಇದ್ರು. ನಾನು ಹೇಳಿದೆ ರೇವಣಪ್ಪನವರಿಗೆ, ನಿಮ್ಮ ಮನೆಯವ್ರಿಗೆ ಹೇಳಿ ರೊಟ್ಟಿ ತಟ್ಟೋದು ಬಿಟ್ಟು ಸ್ನಾನ ಮಾಡಿ ಒಳ್ಳೆ ಬಟ್ಟೆ ಹಾಕಿ ಬರ್ಕೊಂಡು, ಯಾಕೆ ನಾವು ಮಠಾಧೀಶಗಳು ಭೇಟಿ ಬೇಡ ಕೊಟ್ಟಿದ್ದೆ. ನಾನು ಗುರುವಾರ ಜವಾಬ್ದಾರಿ ತಗೊಂಡಂತ ಶುಕ್ರವಾರ ಶಿಕಾರಿಪುರ 8 ಮಠಗಳಿಗೆ ಭೇಟಿ ಕೊಡೋಕೆ ಹೊಂಟ. ನಾನು ಹೇಳಿದೆ ರೇವಣಪ್ಪನವರಿಗೆ, ನಿಮ್ಮ ಮನೆಯವರು ಕಳೆದ 20-30 ವರ್ಷದಿಂದ ನಮ್ಗೆ ರೊಟ್ಟಿ ತಡ್ತಾನೆ ಇದ್ದಾರೆ. ಆ ಮನೆ ಹೋಗಿ 100 ರೊಟ್ಟಿ ತಡ್ತಾನೆ ಇದ್ದಾರೆ. ಅವ್ರು ಯಾವತ್ತೂ ಈ ಸರ್ಕಾರ ಬಂದಾಗ ನಿಮ್ಗೆ ಊಟದ ಪಕ್ಕದ ಕೂತ್ಕೊಳ್ಳೋಂಥದ್ದು, ಅವ್ರು ಯಾವಾಗ ನೋಡೋಂಥದ್ದು, ಅವ್ರು ಬರಕ್ಕೆ ಅಂತ ಕರ್ಕೊಂಡು ಹೋಗಿ 2 ಮಠಗಳನ್ನ ಆಶೀರ್ವಾದ ಮಾಡಿ ಯಾಕೆ ಮಾತಾಡ್ತಾನೆ. ಇವತ್ತು ಜಯಲಕ್ಷ್ಮಿ ಅಕ್ಕ ಅವರು, ಮೈತ್ರಾದೇವಿಯವರು, ಇಂಥ ತಾಯಿಂದರು ಕೆಲಸ ಮಾಡಿ ನಾವು ಆಶೀರ್ವಾದ ಮಾಡ್ದು ಹೋಗಿದ್ರೆ ನಾವು ಎಷ್ಟೊತ್ತಿಗೆ ಹೋಗ್ತೇವೆ ನಮಗೆ ಮನೆ ಗೊತ್ತಿಲ್ಲ, ಎಷ್ಟು ದಿನ ಮನೆಗೆ ಹೋಗ್ತೇವೆ ನಮ್ಗೆ ಗೊತ್ತಿಲ್ಲ. ಈಶ್ವರತ್ವ ಎಷ್ಟು ವರ್ಷಗಳ ಕಾಲ ಊರು ಬಿಟ್ಟಿದ್ರೆ ಗೊತ್ತಿಲ್ಲ. ನಮಗೆ ಈ ರೀತಿ ಹೊರಗಡೆ ಹೋಗಿ ಕೆಲಸ ಮಾಡಿಕೊಟ್ಟಂಥವ್ರು ನಮ್ಮ ಧರ್ಮಪತ್ನಿಯರು.
ಹಾಗೆಯೇ ಜಯಲಕ್ಷ್ಮಿ ಅಕ್ಕ ನಮ್ಮ ಮನೆಯವರು ಕೂಡ ಹಾಗೆ ನಮ್ಮ ಮನೆಯವರು ಕೂಡ ಸಂಸ್ಕಾರದಲ್ಲಿ ಬೆಳೆದಂಥವ್ರು. ತಂದೆ ರಾಮಕೃಷ್ಣಪ್ಪ ಅಂತ ಜನಸಂಘದ ಕಾಲದಲ್ಲಿ ರಘುಪತಿರಾವ್ ಕೆಲಸ ಮಾಡಿದಂಥವ್ರು. ಅವಾಗ ಶಿಕಾರಿಪುರದಲ್ಲಿ SC ಕ್ಯಾಂಡಿಡೇಟ್ ನಿಲ್ಲಿಸಿದಾಗ ಅವತ್ತು ಜನಸಂಘದಾಗೆ ಬೇರೆ ತಾಲೂಕಿಗೆ ನಾವು ಪ್ರಚಾರಕ್ಕೆ ಹೋಗ್ತಿದ್ವಿ. ಅಲ್ಲಿ ಶಿಕಾರಿಪುರ ತಾಲೂಕಿಗೆ ಬಂದು ಅವರು ಕೆಲಸ BJP ಎಲೆಕ್ಷನ್ ಪ್ರಚಾರ ಸಾಗರದ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವತ್ತಿನ ಕಾಲದಾಗೆ ಅಂಬಾರಪುರದ ನಾಯಕ ಅಂತ SC ಕ್ಯಾಂಡಿಡೇಟ್ಸ್ ಇದ್ರು, ಅಲ್ಲಿ ಪ್ರಚಾರ ಮಾಡಿದ್ರು. ಹೀಗೆ ನನ್ನ ಶ್ರೀಮತಿಯರು ಕೂಡ ಒಂದು ಸಂಸ್ಕಾರಯುತ ತಾಯಿ ರಾಷ್ಟ್ರ ಸೇವಿಕಾ ಸಮಿತಿಯ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ. ಅವರ ತಂದೆ ಇವತ್ತಿಲ್ಲ, ಸಂತೋಷ ಪಡ್ತಿದ್ರು, 1 ವರ್ಷ ತೀರ್ಕೊಂಡು ಜನಸಂಘದ ಕಾಲದ ಕೆಲಸ ಮಾಡಿದಂಥವ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೋಷ ಆಗುತ್ತೆ ಅವರ ಸ್ವತಃ ಅಣ್ಣ, ನಮ್ಮ ಶ್ರೀಮತಿ ಅಣ್ಣ ಸುರೇಶ್ ಅಂತ BSc ಗ್ರಾಜ್ಯುಯೇಟ್, ಸಂಘದ ಪ್ರಚಾರಕರಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಕಳೆದ 40 ವರ್ಷದಿಂದ. ಹೀಗೆ ಸುಸಂಸ್ಕೃತ ಮನದಿಂದ ಬಂದಂಥ ನನ್ನ ಶ್ರೀಮತಿಯವರು, ಸುಸಂಸ್ಕೃತ ಮನದಿಂದ ಬಂದಂಥ ಜಯಲಕ್ಷ್ಮಿ ಅಕ್ಕ ಅವರು ಅಂತ ತಾಯಂದಿರು ನಮ್ಮನ್ನು ಹೊರಗಡೆ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ನಾವು ಅವರು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬೇಕು, ಅವರು ಯಾರು ಹೇಳಬೇಕು, ಅವ್ರು ಹೇಳಬೇಕು, ಅವ್ರು ಮಾಡೋ ಕೆಲಸ ಹೇಳಬೇಕು. ಈ ರೀತಿ ಇಡೀ ಸಮಾಜ ನಮ್ಮನ್ನು ಬೆಳೆಸಿದೆ, ನಮ್ಮ ಕುಟುಂಬ ನಮ್ಮನ್ನು ಬೆಳೆಸಿದೆ, ಸಂಘ ನಮ್ಮನ್ನು ಬೆಳೆಸಿದೆ. ಹಾಗಾಗಿ ಎಲ್ಲರ ಆಶೀರ್ವಾದದಿಂದ ನಾನು ಮಲೆನಾಡು ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನೆನಪು ಮಾತ್ರ ಇದೆ. ನಂಜುಂಡಸ್ವಾಮಿ ಅಂತ ನನ್ನ ಬಗ್ಗೆ ಬಹಳ ಅಭಿಮಾನ ಇತ್ತು. ನಂಜುಂಡಸ್ವಾಮಿ ಬಗ್ಗೆ ಈ ಸಭೆನ ಹೇಳಲೇಬೇಕು. ಕಳೆದ 25-30 ವರ್ಷದಿಂದ ಯಾವುದನ್ನು ಬಯಸ್ತೇನೆ, ಸಮಾಜ ಚೆನ್ನಾಗಾಗಬೇಕು ಅನ್ನೋ ಮಾತನ್ನು ಹೇಳಿದೆ. ನೀವು ಗಮನಿಸಿರ್ಬೋದು, ಈಶ್ವರಪ್ಪರೇ ಆಶ್ಚರ್ಯ ಆಯಿತು. ಕೊರೋನಾ ಬಗ್ಗೆ ಹೇಳ್ತಾ ನಿಜಕ್ಕೂ ನಾನು ಕೆಲವು ಸಭೆಗಳು ಹೇಳಿದ್ದೆ. ಈ ಕೊರೋನಾ ಬಂದ ಮೇಲೆ ನಮ್ಮ ಬಾಂಧವ್ಯ ದೂರ ಆಗ್ತಾ ಇದೆ, ಆತ್ಮೀಯತೆ ದೂರ ಆಗ್ತಾ ಇದೆ, ಏನೋ ಒಂದು ರೀತಿ ಆತಂಕ. ಯಾಕೆ ಬೇಕು ಆತಂಕ? ದೂರ ಡಿಸ್ಟೆನ್ಸ್ ಮೇಂಟೈನ್ ಅಂತ ಹೇಳಿದ್ರೆ ಹೊರತಾಗಿ ನಿಮ್ಮ ಸಂಬಂಧಗಳು ಕಳ್ಕೊಳ್ಳಿ ಅಂತ ಹೇಳಿಲ್ಲ. ಇವತ್ತೊಂದು ಆತಂಕ, ಹತ್ತಿರ ಬಂದರೆ ಏನಾಗ್ಬಿಡುತ್ತೋ, ದೂರ ಆಗು, ಕೈ ಮುಟ್ಟಬಾರ್ದು, ಈ ಒಂದು ಆತಂಕ. ಈ ರೀತಿ ನಂಜುಂಡಸ್ವಾಮಿಯವರು ಅತ್ಯಂತ ಕಳಕಳಿಯುವಂಥ ವ್ಯಕ್ತಿ. ಕಳೆದ 25-30 ವರ್ಷಗಳಿಂದ ಈ ಸಮಾಜ ಸಂಘಟನೆ, ಈ ಸಮಾಜಕ್ಕೋಸ್ಕರ ಸಮಾಜದಲ್ಲಿ ಯಾರೇ ಕೆಲಸ ಮಾಡೋದಕ್ಕೂ ಬೆಂಬಲ ಕೊಡ್ತಾರೆ, ಅವರು ಕಾಯಲ್ಲ. ಆ ರೀತಿ ಮಾಡ್ತಂಥ ನಂಜುಂಡಸ್ವಾಮಿಯವರೆಲ್ಲ ಸೇರಿ ಈ ಕಾರ್ಯಕ್ರಮ ಯಶಸ್ಸು ಮಾಡಿದ್ದಾರೆ. ನಾನು 3 ಗಂಟೆ ಮಾತಾಡೋಷ್ಟು ವಿಷಯ ಸಾಗರದ ಇಲಾಖೆಯಲ್ಲಿ ಬಳಸಿದಂಥ ಜನ ನೀವಿದ್ದೀರಿ. ಸಮಯ ಸಾಕಷ್ಟಾಗಿದೆ. ಮತ್ತೊಮ್ಮೆ ಅತ್ಯಂತ ಸಂತೋಷ ಆಗಿದೆ. ನಾನು ಈ ಒಂದು ಪವಿತ್ರ ಕಾರ್ಯಕ್ರಮದ ಮೂಲಕವೇ ಸಾರ್ವಜನಿಕ ಸಮಾರಂಭದಲ್ಲಿ ಭಾಗವಹಿಸಿದ ಯೋಗ ಕೊಟ್ಟಿರ್ತಕ್ಕಂಥ ಶ್ರೀಯುತ ಸತ್ಯನಾರಾಯಣರವರಿಗೆ, ವ್ಯವಸ್ಥಾಪಕರಿಗೆ, ನನ್ನನ್ನು ಬೆಳೆಸಿದಂಥ ತಾಯಂದಿರಿಗೆ, ಹಿರಿಯರಿಗೆ, ನನ್ನನ್ನು ಬೆಳೆಸಿದಂಥ ನನ್ನ ಸಂತೋಷ. ಇವತ್ತು ಈ ಒಂದು ಸಮಾರಂಭದಲ್ಲಿ ಈಶ್ವರಪ್ಪನಿಂದ ಆಶೀರ್ವಾದ ಪಡ್ತಕ್ಕಂಥ ಯೋಗ ನನ್ನ ಅಧಿಕಾರ ಸ್ವೀಕಾರದಲ್ಲಿ ಇರಲಿಲ್ಲ. ಇವತ್ತು ಒಟ್ಟಾಗಿ ಸೇರಿ ನಾನು ಒಪ್ಪಾಕೊಂಡೆ. ನನಗೆ ಆಶೀರ್ವಾದ ಅವರಿಬ್ಬರು ಬಂದು ಮಾಡಿದರು. ಆ ಯೋಗ ಕೂಡಿ ಬಂದಿರುವಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನನ್ನು ಈ ಕಾರ್ಯಕ್ರಮ ಕರೆದು ಸತ್ಕರಿಸಿ ನನ್ನ ಬಗ್ಗೆ 4 ಮಾತಾಡಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪರಿಗೆ, ಸಂಘಟಕರಿಗೆ, ಎಲ್ಲ ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯ. ಸುಸೂತ್ರವಾಗಿ ಗ್ರಂಥ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಗ್ರಂಥ ಬಿಡುಗಡೆಗೆ ಹಲವಾರು ಗಣ್ಯ ವ್ಯಕ್ತಿಗಳು ಸಾಕ್ಷಿಯಾದರು. ಇದು ಈ ಹೊತ್ತಿನ ವಿಶೇಷ. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.